ಎಲ್ಲರಿಗೂ ನಮಸ್ಕಾರ. ಶಿರಭಾಗ್ಯ ಹಾಲು ಪ್ಯಾಕೆಟ್ ಅಂಗಡಿಯಲ್ಲಿ ಪತ್ತೆ. ಪಾವಗಡ ತಾಲೂಕಿನ ವೈಎನ್ಎಸ್ಕೋಟೆ ಖಾಸಗಿ ಅಂಗಡಿಯೊಂದರಲ್ಲಿ ಸರ್ಕಾರದ ಶಿರಭಾಗ್ಯ ಯೋಜನೆ ಹಾಲು ಪ್ಯಾಕೆಟ್ ಪತ್ತೆಯಾಗಿರುತ್ತದೆ. ವೈಎನ್ಎಸ್ಕೋಟೆ ಗ್ರಾಮದ SKPT ರಸ್ತೆಯ ಅಂಗಡಿಯೊಂದರಲ್ಲಿ ಹಲವಾರು ದಿನಗಳಿಂದ ಈ ಹಾಲು ಪ್ಯಾಕೆಟ್ ಮಾರಾಟವಾಗುತ್ತಿದೆ. ಖಚಿತ ಮಾಹಿತಿ ಮೇರೆಗೆ ತಾಲೂಕು CDPO ಸುನೀತಾ ಈ ಬಗ್ಗೆ ತಪಾಸಣೆ ಮಾಡಿದಾಗ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಅಂಗಡಿ ಮಾಲೀಕರನ್ನು ವಿಚಾರಿಸಿದಾಗ ಯಾರೋ ಗುರುತು ತಿಳಿಯದ ವ್ಯಕ್ತಿಗಳು ನಮಗೆ ಕೊಟ್ಟು ಹೋಗಿದ್ದಾರೆ ಎಂದು ಅರಿಕೆಯ ಉತ್ತರವನ್ನು ನೀಡಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಾಗುತ್ತಿದೆ. ಎಲ್ಲ ಅಂಗಡಿಗಳಲ್ಲಿ ಸ್ಟಾಕ್ ಚೆಕ್ ಮಾಡಲಾಗುವುದು. ಅಕ್ರಮ ಕಂಡು ಬಂದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು CDPO ತಿಳಿಸಿದ್ದಾರೆ. చెప్పే 100% కరెక్ట్ లేదనలేదు. మనం పై ఆడని తీసుకోవట్లేదు. మాట చెప్పిందే ಅವ್ರು ತಂದು ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಅಲ್ಲ ಮೇಡಮ್, ಅದು ನೀವು ಹೇಳಿದ್ ಕರೆಕ್ಟ್ ಒಪ್ಕೊಳ್ಳಂತೆ. ಅದು ನಮಗೆ ಮೇಡಮ್ ಇವಾಗ ನೀವು ಹೇಳಿದ್ದೆ ನೋಡು, ಅದನ್ನ ನಾನು ನಾವು ಏನದು ಸಿಕ್ಕಾವಡೆ ತಂದು ನಾವು ತಗೊಳ್ಳಲ್ಲ. ನಮ್ಗೇನಂದ್ರೆ ಏನೋ ಅಕಸ್ಮಾತ್ ಇವಾಗ ಹೇಳಿದ್ರಲ್ವಾ, ನೆಕ್ಸ್ಟ್ ನಾವೇ ಅವಾಯ್ಡ್ ಮಾಡ್ತೀವಿ, ಬೇಡ ಅಂತೀವಿ ಅಷ್ಟೇ. ಇನ್ನೇನಿಲ್ಲ. ಇಲ್ಲ ನೀವು ಹೇಳಿದ್ದು ಅಲ್ಲ, ನೀವು ಹೇಳಿದ್ ಕರೆಕ್ಟ್ ಇಲ್ಲ ಅಂತ ಹೇಳಿಲ್ಲ ಮೇಡಮ್. ಇವಾಗ ನೀವು ಹೇಳಿದ್ರಲ್ವಾ, ಇವಾಗ ನಾವು ಕೊಡ್ತೀವಿ ಅಂದ್ರೂ ಬೇಡ ಅಂತೀವಿ ಹಂಗೆ. ಇಲ್ಲ ಮೇಡಮ್, ಅದು ಯಾರು ಹಳ್ಳಿಯಾರು ತಂದಿದ್ರಲ್ಲೇ, ನಮ್ಗೆ ಮಧ್ಯಸ್ಥದಲ್ಲಿ ಯಾರು ಗೊತ್ತಿಲ್ಲ. ನಾವು ಇವಾಗ ಇನ್ನೊಂದು ಗೊತ್ತಾ, ನಮ್ಗೇನು ಗೊತ್ತಿರಲ್ಲ ಅವರು ಅಷ್ಟೇ. ಇನ್ನೊಂದು ಗೊತ್ತಾ, ಅವರು ಹಂಗ್ ಮಾಡೋರು ಅಲ್ಲ. ಬುದ್ಧಿವಂತರು ಅವ್ರು ನೈಟ್ ಬರ್ತಾರೋ ಬೆಳಿಗ್ಗೆ ಬರ್ತಾರೋ ಹಿಂಗೆ ಏನ್ ಕತೆ ಅಂತ ಹೇಳ್ಬಿಟ್ಟು ನೀವು ಯಾರನ್ನ ಅಪಾಯಿಂಟ್ ಮಾಡ್ಬೇಕಲ್ಲ, ಬರ್ತಾರೆ ಅಂತಂದು ಹೇಳಿದಾಗ ಈ ಸಲ ಬರ್ತಾರೆ ಅಂತ ಗೊತ್ತಾಗ ಇವ್ರ ಫೋನ್ ನಂಬರ್ ತಗೊಳ್ಳಿ. ನೀವು ರೆಡ್ ಅಪ್ರಿಶಿಯೇಟ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳ್ತೀನಿ, ನಂಬರ್ ಹೇಳ್ತೀನಿ. ನೀವು చెప్పిన నేనే చెప్తాను. చెప్తాను చేసి ఎవరు వస్తారో కొంటానమ్మా నేను కూకబెట్టుకొని నాకు ఫోన్ వేస్తే సార్. నువ్వు ఇటు చెప్పినావు కదా, 100% నువ్వు ఇటు చెప్పినావు కదా, నెక్స్ట్ టైం అట్లా చెప్తాను. చెప్పాలా? షూర్. నువ్వు చెప్పే వల్ల చెప్తాను. నువ్వు ఇంతకు ముందు అట్లా చెప్పింటే ఎవడో చెప్తుండే వాళ్ళకి మీ అంగళ్ళు అమ్ముతారని ఇన్ఫర్మేషన్ వచ్చింది. నిజమా కాదా అని తెలుసుకోవాలి. తెలుసుకోవాలా, తప్పేం లేదు. నేనే చెప్తే కదా, ఇట్లా వచ్చిండే ఇట్లా తీసుకోండి, లేదనలేదు అట్లా అని చెప్పి అన్నీ మేము యాభై తీసుకోలేదు. దయచేసి ఇట్లా 100% గుడ్ నేమ్ ఓకే. ఎవరు వచ్చి తెచ్చే ఇస్తామని నేను వద్దండి. ನನ್ನ ಹೆಸರು ಸುನೀತಾ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ CDPO ಪಾವಗಡದಲ್ಲಿ ವೈಎನ್ಎಸ್ಕೋಟೆ ಊರಿನಲ್ಲಿ ಹಾಲಿನ ಪುಡಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಸರಬರಾಜು ಮಾಡ್ತಾ ಇರುವಂತಹ ಹಾಲಿನ ಪುಡಿ ಬೇರೆ ಅಂಗಡಿಗಳಲ್ಲಿ, ಖಾಸಗಿ ಅಂಗಡಿಗಳಲ್ಲಿ ಮಾರಾಟಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಇದನ್ನು ಅಲ್ಲಿ ರೈಡ್ ಮಾಡಲಾಗಿ ಬೋಮಾ ಸೀನಪ್ಪ ಅವರ ಅಂಗಡಿ ಮತ್ತು ಗೌರಿಶಂಕರ್ ಪ್ರಾವಿಷನ್ ಸ್ಟೋರ್ನಲ್ಲಿ 3 ಪ್ಯಾಕೆಟ್ಗಳು ನಮಗೆ ಸಿಕ್ಕಿದೆ. ಇದರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ ರೀತಿ ಕಾನೂನು ಕ್ರಮ. ಹೇಳಿ ಮೇಡಮ್. ಹೆಸರು ಹೇಳಬೇಕಾ? ಈ ದಿನ ನಾವು ವೈಎನ್ಎಸ್ಕೋಟೆ ಊರಿನಲ್ಲಿ ಬೋಮಾ ಸೀನಪ್ಪ ಸ್ಟಾಕ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಪ್ರತಿ ತಿಂಗಳು ನಮ್ಮ ಮೇಲ್ವಿಚಾರಕಿಯರು ಅವರ ಒಂದು ಸ್ಟಾಕ್ಸನ್ನು ಮತ್ತು ಏನು ಫಲಾನುಭವಿಗಳಿಗೆ ಮನೆಗೆ ವಿತರಣೆ ಮಾಡುವಂತಹ ಆಹಾರ ಪದಾರ್ಥಗಳು ಮತ್ತು ಅಲ್ಲಿ ಶಾಲೆಯಲ್ಲಿ ಅಂಗನವಾಡಿಗಳಲ್ಲಿ ಕೊಡಬೇಕಾಗಿರುವಂತಹ ಅಂಗನವಾಡಿ ಪದಾರ್ಥಗಳ ಬಗ್ಗೆ ಪ್ರತಿ ತಿಂಗಳು ಎಲ್ಲ ಚೆಕ್ ಮಾಡಿ. ಮೇಡಮ್, ಇದು ಪದೇ ಪದೇ ನಡೀತಾನೆ ಇರುತ್ತೆ, ಬಟ್ ಇದನ್ನು ನಾವು ಕೊನೆಗಾಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಈಗ ನನ್ನ ಗಮನಕ್ಕೆ ಮೊದಲನೇ ಬಾರಿಗೆ ಇದು ಬಂದಿದ ತಕ್ಷಣ ನಾನು ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದೀನಿ. ಅಂದರೆ ನಾನು ಪ್ರಾಥಮಿಕವಾಗಿ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದೀನಿ, ಮಾಹಿತಿಯನ್ನು ತಗೊಂಡಿದ್ದೀನಿ. ಇನ್ಮೇಲೆ ಏನು ಮಾಡಬಹುದು ಅನ್ನೋದನ್ನು ಕ್ರಮ ತಗೊಂಡು ನಿಮ್ಮ ಮಾಹಿತಿ. ಈಗ ಅಂಗಡಿ ಮಾಲೀಕರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಅಂಗಡಿ ಮಾಲೀಕರ ಮೇಲೆ, ಖಾಸಗಿ ಒಡೆತನದ ಅಂಗಡಿಗಳ ಮೇಲೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇದರ ಬಗ್ಗೆ ನಾನು ಹೆಚ್ಚಿನದಾಗಿ ಮಾಹಿತಿ ಪಡೆದುಕೊಂಡು ನಂತರ ಏನು ಮಾಡಬಹುದು ಆ ರೀತಿಯಾದಂಥ ಕ್ರಮ ತಗೊಳ್ತೀನಿ. ನಂತರ ಈ ಒಂದು ಪ್ರಕರಣ ನಡೆದಿರುವಂಥದ್ರ ಬಗ್ಗೆ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಈ ಪಾವಗಡ ತಾಲೂಕಿನಲ್ಲಿರುವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ಪ್ರಕರಣದ ಬಗ್ಗೆ ಒಂದು ಗಮನ ಸೆಳೆದು ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಒಂದು ಮಾಹಿತಿಯನ್ನು ಮತ್ತು ಇನ್ಸ್ಟ್ರಕ್ಷನನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ಮತ್ತೆ ಮರುಕಳಿಸದೇ ಇರೋ ಹಾಗೆ ಒಂದು ಎಚ್ಚರವನ್ನು ನೀಡ್ತೀನಿ ಅಂತೇಳಿ ಇದು ಹೇಳ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.